ರಾತ್ರಿ ಕೂತ್ಕೊಂಡು ಇಂಗ್ಲಿಷ್ ದೇವ್ರ ಫಿಲಮು ಯಾವ್ದು ಮಗ ಅದು? ಅಗ್ಗ ಪಟಾರಿ. ಸರಿ, ಹಿಂಗ ಹಾಡೆಲ್ಲ ಇಟ್ಟಾದ್ಮೇಲೆ ಏನ್ ಮಾಡ್ತೀಯ? ಸ್ಟೇ ಟ್ಯೂನ್ ಫಾರ್ ಟುಮಾರೋ ಅಪ್ಡೇಟ್ಸ್. ಧರ್ಮದ ಪತಾಕೆನ ಎತ್ತಿ ಹಿಡಿಯೋಕೆ ಆವಾಗ ಅವನು ಬಂದೇ ಬರ್ತಾನೆ. ಯಾರವನು? ಇಲ್ಲಿ ಹೊಸ ಮನೆ ಕಟ್ಟಿಸ್ತವ್ರೆ, ಇಲ್ಲಿ ಬಂದು ಟಾರ್ಪಲ್ ಎತ್ತಾ ಇದೀವಿ. ನಾಳೆ ಟ್ರಿಪ್ಪಿಗೆ ಅಲ್ಲಿ ಕುತ್ಕೊಳಕ್ಕೆಲ್ಲ ಬೇಕಲ್ಲ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಮಧ್ಯರಾತ್ರಿ 12 ಗಂಟೆಗೆ ನಾಳೆ ಟ್ರಿಪ್ಪಿಗೆ ರೆಡಿ ಮಾಡ್ತೀವಿ. ಫುಲ್ ರೌಡಿಸಮ್ ಒಂದೇ ಹೊತ್ತ ಎತ್ತಾ ಇರ್ತೀವಿ ಎಲ್ಲರೂ. ನಾಳೆ ಕುಡಿಯೋಕೆ ಇದಂತ ಅಂತಿದ್ವಿ, ಕುತ್ಕೊಳಕ್ಕೆಲ್ಲ ಇದು ರೆಡಿ ಇದೆ. ಇವನೇನೋ ಮಾಡ್ತಾ ಇದ್ದಾರೆ. ಅಬ್ಬಿ ಇದು ಏನಕ್ಕೆ ಮಾಡ್ತೀಯ ನಾಳೆ? ಗೊತ್ತಿಲ್ಲ ನಿಂಗೆ, ನಾಳೆ ಗ್ರಿಲ್ ಕಂಡ್ಲ ಧನುಷ ಎದ್ದಳ್ಳ, ಬೆಳಕೈತೆ. ಸಂಜೆ ಡೋರ್ ಬಿದ್ದಿಲ್ಲ ಅಂತ ಕೇಳ. ಬಿತ್ತಾ ಬೀಳಲ್ಲ ಕುಲುಕ್ಸ್ತೀವಿ ನಾವು. ನಿಲ್ಸು ಬ್ಯಾಕ್ ಬಾ. ಪ್ಲೇ ಸಕ್ರೆಪಟ್ಟಣ ಡೈಮಂಡ್ ಫಾಲ್ಸ್ ನಾವು ಬರ್ತೀವಿ. ಬರ್ತೀರಾ? ಎಷ್ಟು ಜನ ಇದೀರಾ? ಒಂದ್ 4 ಇದೀವಿ. ಎಣ್ಣೆ ಕ್ಲಾರ್ ಇಲ್ವಾ? ಇಲ್ಲ, ಯಾರು ಇಲ್ಲ. ಅಲ್ಲಿ ಒಳಗಡೆ ಇದಾರೆ ನೋಡಿ. ಎಲ್ರಪ್ಪ ಟೂಲ್ಸು ತೆಗೀರಿ ಜಜಲ್ದು. ಇವ್ರು ಹೇಳ್ತಾನಲ್ಲ ರಕ್ಷಕ್ ಬುಲೆಟ್. ಮುಂಚೆ ಕಾಟನ್ ಪೇಡ ಹೇಳ್ತಿರಲ್ಲ, ಯಾವ್ಯಾರು ದೊಡ್ಡ ರೋಡಿ ಬಿಡಿದಾರ ಅವರೆಲ್ಲ ಟೂಲ್ಸ್ ಇಡ್ತಿದ್ದು. ಎತ್ತಪ್ಪ ಏನ್ ಟೂಲ್ಸ್ ಎತ್ರಿ. ಆ ಸಿಲಿಂಡರ್ ಎಲ್ಲ ತಲೆ ಹೊಡಿತಿದ್ರು ಅವರು. ಹೊಡಿಲ್ಲ ಹೊಡೋದು ಹೇಳ. ಹೌದಾ? ಕೇಳಿ ಅವ್ರನ್ನ. ಅಲ್ಲ, ಕೇಳಕ್ಕೆ ಒಂಥರ ಮೈ ಜುಮ್ ಅನ್ಸೋದು ಇದು ವಿಷಯ. ಇದು ಜುಮ್ ಅನ್ಸುತ್ತೆ, ನೀವು ಕೇಳಕ್ಕೆ ಜುಮ್ ಅನ್ಸಿ, ನಾವು ಪ್ರತ್ಯೇಕ ದರ್ಶಿಗಳು. ಹೌದಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಬಾರ್ಕಿ ಒಂದ್ಸಲಿ ಬಂದ್ಬಿಟ್ಟು ಸಂಜು ನಂಗೂ ಹೇಳ್ತಿದ್ದ, ಅದೇ ಒಂದ್ ವಾರದಿಂದ ಮೀನ್ ತಿಂತೀನಿ, ಪಕ್ಕ ಈ ಸಲ 30ಕ್ಕ 25 ಬರುತ್ತೆ ಅಂತ ಹೇಳ್ತಿದ್ದ. ಮೀನ್ ತಿಂದ್ರೆ ಅಷ್ಟೇ ಹಬ್ಬ ಅಲ್ಲಪ್ಪ, ಮಾರ್ಸ್ಬಾರ್ದು. ಅದು ಮತ್ತೆ ಬಾದಾಮಿ ತಿಂತೀನಿ ಬಾದಾಮಿ. ಈ ಸರಿ ಪಕ್ಕ ಟೆಸ್ಟ್ ಔಟ್ ಆಫ್ ಔಟ್. ನೆನ್ಸಿರೋ ಬಾದಾಮಿ ತಿಂದ್ರೆ ಮಾತ್ರ ವರ್ಕ್ ಆಗೋದಂತೆ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯ. ಪಟಾಕಿ ಮೇಕಸಿದ್ರೆ ಏನಾಗುತ್ತಲ್ಲ, ಡಬ್ಬನುತ್ತೆ. ಬೆಂಕಿ ಯಾರಚ್ಚಿರ್ತ ಚಿನ್ನ ಏನೋ ತುಂಬಾ ಜನ ಹಚ್ಬಿಟ್ಟಿದ್ದಾರೆ ಕಣ. ಈ ಮನುಷ್ಯಂಗೆ ಮಾತಾಡಕ್ಕೆ ಬರಲ್ಲ. ಇವಾಗ ಬೆಳಿಗ್ಗೆ ಹೊಸದುರ್ಗದಿಂದ ಬಿಟ್ಟು ಇವಾಗ ತಾನೇ ಬಂದಿದ್ವಿ. ಬೀರೂರ್ ಥ್ರೂ ಬಂದ್ಬಿಟ್ರೆ ಏನೇಕೆರೆಗೆ. ನನ್ನ ಫ್ರೆಂಡ್ ಸಂಜಯ್ ಇದಾನಲ್ಲ, ಅವ್ನು ಇವಾಗ ಚಿಕನ್ ತೊಳಿತೀಯ. ಸಂಜೆ ಇಲ್ಲಿ ಬೇಡ ಕಣ್ಣ, ಮಣ್ಣಾಗುತ್ತೆ. ಕಟ್ಟಿಗೆ ತರ ಅಲ್ಲಿ ತಳಿ. ಅದು ಕಟ್ಟಿಗೆ ಅಲ್ಲಲೇ ಮಸುಳಿ. ಅದು ಕಟ್ಟಿಗೆಲೆ ಅಲ್ಲಲೇ ಮಸುಳಿ. ಕಟ್ಟಿಗೆಲೆ ಯಪ್ಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಯಾರ ಅಧ್ಯಕ್ಷರೇ? ಯಾರು ನಮ್ಗಿಂತ ಖುಷಿ ಆಗವ್ರೆ? ನಮ್ ಸಂಘದ ಕಾರ್ಯದರ್ಶಿ ಇರ್ಬೇಕು ಯಾರೋ. ಅವ್ರಿಗೆ ಕಳಿಸ್ಬಿಟ್ಟು ಅಧ್ಯಕ್ಷನ್ ಸ್ಥಾನ ಕೊಟ್ಬಿಡೋಣ. ಯಾಕೆ ಉಪಾಧ್ಯಕ್ಷ ಕೊಟ್ಬಿಡೋಣ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೀನ್ ಯಾಕಲ ಇದನ್ ಮಾಡ್ತಿದೀಯಾ? ವೀಕೆಂಡ್ ನಾಮಿನೇಟ್ ಮಾಡ್ಬಿಡ್ತಾರೆ, ಮಾಡಿಲ್ಲ ಅಂತ, ಏನು ಮಾಡಿಲ್ಲ ಅಂತ ಹೇಳಿ. ಯಾಕೆ ಬೇಕಪ್ಪ ನಮ್ಗೆ? ಈಗ ಯಾಕೆ ಮಾಡ್ತೀಯ ಅಂತಾರೆ. ವೀಕೆಂಡ್ಗೆಲ್ಲ ಕಳ್ಕೊಳ್ತಾರೆ. ಭಾವನೆಗಳು ಒಳಗಾಗ್ಬೇಡ, ಎಲ್ಲದಕ್ಕೆ ಬೆಲೆ ಇಲ್ಲ. ಗಗನ ಫಸ್ಟ್ ನಾಮಿನೇಟ್. ರಾಘವನ್ ಸರ್ ಒಂದ್ ಫೋಟೋ ಇಲ್ಲ ಅಂತ ಹುಡ್ಕಾಡ್ತಿದ್ರಂತೆ. ಸಿಚುವೇಶನ್ ಚೆನ್ನಾಗಿದೆ, ಒಂದ್ ಫೋಟೋ ತೆಗಿತೀರಾ? ಏನ್ರಿ ಸಿಚುವೇಶನ್ ಲೆವೆಲ್ ಆಗಿದೆ. ಬಿರಿಯಾನಿ ಅರ್ಥ ಆಯ್ತು ಅನ್ಸುತ್ತೆ. ನಾನು ಅಡಿಗೆ ಬರುತ್ತೆ ನಿನಗೆ? ಅಡುಗೆ ಒಂದು ಕಲಾತ್ಮಕ ಸರಿ, ಮಾಡಿದವರು ಅದು ಜೀವ ತುಂಬ್ತಾರೆ. ಮೆಣಸಿನ್ಕಾಯಿ ಹಾಕೋದು. ಮೆಣಸಿನ್ಕಾಯಿ ಯಾವುದು? ಸೂಪರ್ ಆಗಿದೆ. ದುಷ್ಟು 2ನೇ ಭಾಗ ವೇಟ್ ಮಾಡ್ಬೇಕು ನಾವು. ಏನ್ ಸರ್ ಈ ಸ್ಟವ್ ಹಿಂಗಿದೆ? ಇದು 50 CR ವರ್ತ್. ಜರ್ಮನಿನ ತರಿಸಿರೋದು. ಬ್ಲೂಯಿಶ್ ಯೆಲ್ಲೋ ಕಲರ್ ಫ್ಲೇಮ್ ಬರುತ್ತೆ ಅದ್ರೊಳಗಡೆ. ಹೌದು ಸರ್, ಎಲ್ಲ ಬ್ಲೂ ಕಲರ್ ಬರ್ತೈತೆ. ಯಾವುದೇ ಚಿಕನ್ ಕೂಡ ಸ್ಕ್ರಾಚ್ ಆಗಲ್ಲ. ಅದು ನನ್ ಮಗ ಇದಾನಲ್ಲ, ಇವನಿಗೋಸ್ಕರ ಮಾಡ್ಸಿರೋದು. ಇಂಡಿಯಾದಲ್ಲ ಸೆಕೆಂಡ್ ಹೀರೋ ಮಾಡ್ಬೇಕಂತೀನಿ. ಸೆಕೆಂಡ್ ಇಯರ್ ಬಂದೋಗ್ತಾರ ಸರ್? ಇಲ್ಲ, ನಾನೇ ಫಸ್ಟ್ ಹೀರೋ, ಇವನೇ ಸೆಕೆಂಡ್ ಹೀರೋ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
ಬಾಟ್ಲು ವಿರಾಟ್ ಕೊಹ್ಲಿ ಕುಡಿಯೋದು ಇದೇ ನೀರಾ ಸರ್? 99.99% ಇದೆ ನೀರು. ಡೆಟಾಲ್ 10% ಗೊತ್ತಿಲ್ಲ. ನರಿ ಬಡ್ಕಣ ಮೇಲ್ಮೇಲೆ ಹಂಗೆ ದಪ್ಪ ದಪ್ಪನಾಗ ಹಚ್ಚು ಹಂಗೆ. ನಿಮ್ಗೆ ಗೊತ್ತಾಗಲ್ಲ ಕಾಣಲ್ಲ. ಚಿನ್ನು ದುಂಡಿನ ಚಿಲ್ಲರೆ ಕಾಸಾಕ ಇಟ್ಕೊಂಡಿದ್ದಾರೆ. ಮೀಟರ್ ಕಿಲೋಮೀಟರ್ ಗಟ್ಟಲೆ ಇಟ್ಕೊಳಲ್ಲ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ವೆಟರ್ನರಿ ಡಾಕ್ಟರ್ ಬರ್ತೀರ ಹೊಲಿಗೆ ಹಾಕಿ ಕೋಳಿ ಕೆಲಸ ಅವ್ರು ನೋಡ್ಕೊಂತಾರೆ. ಹೊಲಿಗೆ ಹಾಕಿ ಅಭ್ಯಾಸ ಇರುತ್ತೆ ಅವರಿಗೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲಿಗೆ ಬರ್ಬೇಕದು. ಅಲ್ಲಿ ಬೆಂಕಿ ಕಡೆಗೆ ಹಾಕ ನೀಡು. ಬೆಂಕಿ ಹಚ್ಬೇಕಿನ್ನ. ಬೆಂಕಿನ ಈ ಕಡೆಗೆ ಹಾಕನಾ? ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಹಿಂಗ್ ಬಂದ್ಬಿಟ್ಟು ಹೋಗ್ಬಿಡೋದಲ್ಲ, ಇಲ್ಲಿ ಇಟ್ಟ ಮೇಲೆ ಬರೋದಲ್ಲ, ಬರೀ ಫುಟೇಜ್ ತಗೊಳಕ್ ಬಂದ್ಬಿಡ್ತೀರಾ. ಕ್ಯಾಮ್ರಾ ಕಾಣೋದು ಇಂಪಾರ್ಟೆಂಟ್. ಕ್ಯಾಮ್ರಾ ಇಂದ ಏನ್ ನಡೆದ್ರೆ ಏನು? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇದು ನಮ್ಮ ಫೈನಲ್ ಡೆಸ್ಟಿನೇಷನ್ನು, ಸಕ್ಕರೆಪಟ್ಟಣದ ಹತ್ರ ಅಯ್ಯಂಕೆರೆ ಅಂತ. ಒಂಥರ ಚೆನ್ನಾಗಿದೆ ವಾತಾವರಣ. ಗೊತ್ತಾಗಲ್ಲ ಸದ್ದು ಬಿಡ್ತೀನಿ. ಅಷ್ಟೇ.